ಉಪೇಂದ್ರ ಮತ್ತು ಪತ್ನಿ ಪ್ರಿಯಾಂಕಾ ಮೊಬೈಲ್ ಹ್ಯಾಕ್ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊಬೈಲ್ ನಂಬರ್ಗಳಿಗೆ ಹಣ ಕೇಳಿ ಸಂದೇಶವನ್ನ ಕಳುಹಿಸಲಾಗಿದೆ. ಹಣ ಕೇಳಿ ಸಂದೇಶವನ್ನ ಕಳುಹಿಸ್ತಾ ಇದ್ದಾರೆ ಮೊಬೈಲ್ ಹ್ಯಾಕ್ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಉಪೇಂದ್ರ ಕೂಡ ಶಾಕ್ ಆಗಿದ್ದಾರೆ. ಲೈವ್ ಬಂದು ಹಣ ಹಾಕಬೇಡಿ ಅಂತ ಹೇಳಿ ಉಪೇಂದ್ರ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಉಪೇಂದ್ರ ಕೊಟ್ಟಿದ್ದಾರೆ. ನಟ ಉಪೇಂದ್ರ ಹಾಗೆಯೇ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ ಹ್ಯಾಕ್ ಆಗಿದೆ ಎನ್ನುವಂತ ಮೊಬೈಲ್ನಲ್ಲಿನ ನಂಬರ್ಗಳಿಗೆ ಹಣ ಕೇಳಿ ಸಂದೇಶ ಬರ್ತಾ ಇದೆ. ಹಣ ಕೇಳಿ ಸಂದೇಶವನ್ನ ಮೊಬೈಲ್ ಹ್ಯಾಕರ್ಸ್ ಕಳಿಸ್ತಾ ಇದ್ದಾರೆ. ಮೊಬೈಲ್ ಹ್ಯಾಕ್ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಉಪೇಂದ್ರ ಕೂಡ ಶಾಕ್ ಆಗಿದ್ದಾರೆ. ಇತ್ತ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ದೂರು ಕೂಡ ದಾಖಲು ಮಾಡಿದ್ದಾರೆ. ಹಾಗೇನೆ ಉಪೇಂದ್ರ ಅವರು ಲೈವ್ನಲ್ಲಿ ಬಂದು ಯಾರು ಕೂಡ ಹಣ ಹಾಕಬೇಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮೊಬೈಲ್ನಲ್ಲಿರೋ ಎಲ್ಲಾ ನಂಬರ್ಗಳಿಗೂ ಕೂಡ ಹಣ ಕೇಳಿ ಸಂದೇಶವನ್ನ ಹ್ಯಾಕರ್ಗಳು ಕಳುಹಿಸ್ತಾ ಇದ್ದಾರೆ. ಮೊಬೈಲ್ ಹ್ಯಾಕ್ ಆಗಿರುವ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಉಪೇಂದ್ರ ಶಾಕ್ ಆಗಿದ್ದಾರೆ. ಲೈವ್ ಬಂದು ಹಣ ಹಾಕಬೇಡಿ ಅಂತೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಈ ರೀತಿಯಾದಂಥ ಸೈಬರ್ ವಂಚನೆ ಪ್ರಕರಣಗಳು ಯಾವ ರೀತಿಯೆಲ್ಲ ಆಗ್ತಾ ಇದೆ ನೀವು ಕೂಡ ಗಮನಿಸಿದ್ರಿ. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ವಿಷಯ. ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು, ಯಾವುದೋ ಹ್ಯಾಶ್ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಒಂದು ಅವಳು ಆರ್ಡ್ರ್ ಮಾಡಿದ್ಲು, ಅದು ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ. ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು. ನಾನು ಫೋನ್ ಮಾಡಿದೆ. ಮೋಸ್ಟ್ಲಿ ನನ್ನ ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ. ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ. ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ದಯವಿಟ್ಟು ಹುಷಾರಾಗಿರಿ. ಪ್ರಿಯಾಂಕಾ ಫೋನಿಂದ ನನ್ನ ಫೋನಿಂದ ಯಾರ ದುಡ್ಡು ಗಿಡ್ಡು ಕೇಳಿದ್ರೆ ದಯವಿಟ್ಟು ಕಳ್ಸಕ್ಕೆ ಹೋಗಬೇಡಿ. ಎಲ್ರಿಗೆ ನಮಸ್ಕಾರ. ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಳ್ಸಕ್ಕೆ ಹೇಳಿದ್ರೆ ದಯವಿಟ್ಟು ಕಳಿಸ್ಬೇಡಿ. ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಸಾರ್ಟ್ ಔಟ್ ಮಾಡ್ತಾ ಇದೀವಿ. So hello everyone. So my phone and Upi's phone has been hacked and somebody is asking to send money to our UPIs. Please don't send any money. That is not us. So please don't send any kind of money at all. Please. Thank you. Thank you. ಎಲ್ರಿಗೂ ನಮಸ್ಕಾರ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಗಮನಿಸ್ತಾ ಇದ್ವಿ ಉಪೇಂದ್ರ ಹಾಗೇನೆ ಅವರ ಪತ್ನಿ ಪ್ರಿಯಾಂಕಾ ಉಪೇಂದ್ರ ಇಬ್ರು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಯಾರು ಕೂಡ ಹಣ ಹಾಕಬೇಡಿ, ಮೊಬೈಲ್ ಹ್ಯಾಕ್ ಆಗಿದೆ ಅಂತೇಳಿ. ಏನಾಗಿರೋದು ಆಕ್ಚುಲಿ ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಎಸ್ ಸಂಪತ್, ಗಮನಿಸಬಹುದು. ಉಪೇಂದ್ರ ಅವರ ಪತ್ನಿ ಬೆಳಗ್ಗೆ ಏನೋ ಆರ್ಡರ್ ಮಾಡಿರ್ತಾರಂತೆ. ಆರ್ಡರ್ ಮಾಡಿದ ಸಂದರ್ಭದಲ್ಲಿ ಏನೋ ಹ್ಯಾಶ್ ಟ್ಯಾಗ್ ಸಂಬಂಧಪಟ್ಟಂತೆ ಏನೋ ಆಯ್ತು. ಅದನ್ನೆಲ್ಲ ಅವರು ಓಕೆ ಕೊಟ್ಕೊಂಡು ಬಂದಿದ್ದಾರೆ. ಇಮಿಡಿಯೇಟ್ ಆಗಿ ಅವರ ಮೊಬೈಲ್ ಅನ್ನ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ದಾರೆ. ಹ್ಯಾಕ್ ಮಾಡಿ ಆ ನಂಬರ್ ಇರುವಂತಹ ವಾಟ್ಸ್ಆಪ್ ಅಲ್ಲಿ ಇರುವಂತಹ ನಂಬರ್ನ ಎಲ್ಲಾ ನಂಬರ್ಗಳಿಗೂ ಕೂಡ, ಈವನ್ ನಮ್ಗೂ ಕೂಡ, ವರದಿಗಾರರಿಗೂ ಕೂಡ, ನನಗೂ ಕೂಡ ಮೆಸೇಜ್ ಬರುತ್ತೆ, ನನಗೆ ಒಂದು ಹೆಲ್ಪ್ ಬೇಕು, ಒಂದು 55,000 ಅಮೌಂಟ್ ನನಗೆ ಬೇಕು ಎಮರ್ಜೆನ್ಸಿ. ಉಪೇಂದ್ರ ಅವರು ಇವಾಗ ಪ್ರಾಪರ್ ಆಗಿ ವರ್ಕ್ ಕೂಡ ಮಾಡ್ತಾ ಇಲ್ಲ, ಇಮಿಡಿಯೇಟ್ ನಂಗೆ ಒಂದು 55,000 ದುಡ್ಡು ಹಾಕಿ ಅಂತ ಇವನ್ ನನಗೂ ಆ ಸಂದೇಶ ಬರುತ್ತೆ. ನಾನು ಇಮಿಡಿಯೇಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತೀನಿ. ಆದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಅವರು ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಕಾಲ್ ಕಟ್ ಮಾಡಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನಾನು ಆಗ ಇಮಿಡಿಯೇಟ್ ಮೆಸೇಜ್ ಹಾಕ್ತೀನಿ, ಇದು ಫೇಕ್ ಅನ್ಸುತ್ತೆ, ಇದು ಮೇಡಮ್ ಅಲ್ಲ ಅಂತ ಹೇಳಿ. ಆಗ ಇಮಿಡಿಯೇಟ್ ಆಗಿ ನಾವು ಆಫೀಸರ್ಗೆ ಪ್ರಯತ್ನ ಮಾಡ್ತೀವಿ. ಆಫೀಸರ್ದು ಕೂಡ ಅದೇ ರೀತಿ ಆಗಿದೆ ಅಂತ ಕೂಡ ಹೇಳ್ತಾರೆ. ಇನ್ನು ಅದಾದ ಬಳಿಕ ಅವ್ರ ಮನೆಯವರಿಗೆ ಸಂಪರ್ಕ ಮಾಡೋ ಸಂದರ್ಭದಲ್ಲಿ ಅವರೇ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ, ಮೇಡಮ್ ಅವರ ವಾಟ್ಸ್ಆಪ್ ನಂಬರ್ ಹ್ಯಾಕ್ ಆಗಿದೆ ಅಂತ ಹೇಳಿ. ಸೊ ಅದಾದ ಬಳಿ ಸ್ವಲ್ಪ ಹೊತ್ತಿನಲ್ಲೇ ಪ್ರಿಯಾಂಕಾ ಉಪೇಂದ್ರ ಅವರು ಲೈವ್ ಬಂದು ಲೈವ್ ನಲ್ಲಿ ನನ್ನ ನಂಬರ್ ಹ್ಯಾಕ್ ಆಗಿದೆ, ಯಾರು ಕೂಡ ಹಣವನ್ನ ಕೊಡಬೇಡಿ ಅಂತ ಹೇಳಿ ಅವರು ಈಗ ಮನವಿ ಮಾಡುವ ಒಂದು ವಿಡಿಯೋನ ಹಾಕ್ತಾರೆ. ಅದಾದ ಬಳಿಕ ಆಫೀಸರ್ ಕೂಡ ಹಾಕ್ತಾರೆ. ಅಂದ್ರೆ ಸ್ಟಾರ್ಗಳಿಗೂ ಕೂಡ ಈ ತರದ್ದು ಹ್ಯಾಕರ್ಸ್ ಗಳ ಕಾಟ ತಪ್ಪಿದ್ದಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಈಗ ಮೊಬೈಲ್ ಅಲ್ಲಿ ಏನ್ ಸಂದೇಶಗಳು ಬಂದಾಗ ಅದನ್ನ ಓಕೆ ಕೊಡೋದಕ್ಕೂ ಕೂಡ ಭಯ ಪಡುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ಸ್ಯಾಂಡಲ್ವುಡ್ ನ ಒಂದಷ್ಟು ನಟ ನಟಿಯರಿಗೂ ಹೋಗಿದೆ, ಒಂದಷ್ಟು ಜನ ಪೇಮೆಂಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇನ್ನೊಂದು
ವಿಷಯನ ಈ ಚಾನ್ಸೇ ಇಲ್ಲ, ಅವರು ಹಣ ಕೇಳೋ ಲೆವೆಲ್ಗಂತೂ 100% ಇಲ್ವೇ ಇಲ್ಲ ಅಂತ ಹೇಳಿ ಕಾಲ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಇವತ್ತು ಸ್ಯಾಂಡಲ್ವುಡ್ ನಟ ನಟಿಯರು ಅವರ ಆಪ್ತರ ಎಲ್ಲಾ ನಂಬರ್ಗಳಿಗೂ ಕೂಡ ಈ ಸಂದೇಶ ಹೋಗಿದೆ. ಇವನ್ ವರದಿಗಾರರಾದಂತಹ ಎಲ್ಲ ವರದಿಗಾರರಿಗೂ ಹೋಗಿದೆ ಅಂಡ್ ನನಗೂ ಕೂಡ ಬಂದಿದೆ ಅನ್ನೋದನ್ನ ಇಲ್ಲಿ ಹೇಳ್ಕೋಬೇಕಾಗುತ್ತೆ ಸಂಪತ್. ಥ್ಯಾಂಕ್ ಯು ಯಶೋಧ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.